ತಾರಾಪತಿ ಅಳುವೆಕೋಡಿ ರಾಮ ಮಂದಿರದ ರಸ್ತೆ ಸುಮಾರು ಒಂದು 25 ವರ್ಷದ ಹಿಂದೆ ನಿರ್ಮಾಣಗೊಂಡಂಥ ಈ ರಸ್ತೆ ಇವತ್ತು ಸಂಪೂರ್ಣ ದುಸ್ಥಿತಿಗೆ ಬಂದಿದೆ. ಸುಮಾರು ಒಂದು 5-6 ವರ್ಷದಿಂದ ರಸ್ತೆ ಸಂಪೂರ್ಣ ಜಖಮಾಗಿದ್ದು ಶಾಲಾ ಮಕ್ಕಳಿಗೆ ಹೋಗು ಬರೋದಕ್ಕೆ ತೊಂದರೆ ಆಗ್ತಾಯಿದೆ. ಸಾಕಷ್ಟು ಶಾಲಾ ವೆಹಿಕಲ್ಗಳು ಇಲ್ಲಿ ತಿರುಗಾಡೋದ್ರಿಂದ ಎಲ್ಲ ಶಾಲಾ ವೆಹಿಕಲ್ಗಳಿಗೂ ಇಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಶಾಲಾ ವೆಹಿಕಲ್ ಬರುವಾಗ ಅವರು ಕೂಡ ನಮಗಿಲ್ಲಿ ರಸ್ತೆಯಲ್ಲಿ ಬರಲಿಕ್ಕೆ ತೊಂದರೆ ಆಗುತ್ತೆ. ಈ ಭಾಗದ ಮಕ್ಕಳನ್ನು ನೀವು ಒಪ್ಪಂದಕ್ಕೆ ನಮಗೆ ಕಳಿಸ್ಕೊಟ್ಟು ಅಲ್ಲಿಂದ ನಾವು ಬೇಕಾದರೆ ತಗೊಂಡು ಹೋಗ್ತೀವಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಬಸ್ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಸ್ ಬರ್ತಾ ಇದೆ, ಸರ್ಕಾರಿ ಬಸ್ಸು. ಆ ಬಸ್ಸು ಕೂಡ ಇವತ್ತು ಈ ಭಾಗಕ್ಕೆ ಬರಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಬಸ್ನವ್ರು ಬಹುಶಃ ಇನ್ನೇನು ಕೆಲವು ದಿವಸದಲ್ಲಿ ಅವರು ನಾವಿಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲ ಹೆಂಗಸರು ಒಪ್ಪಂದಕ್ಕೆ ಬಂದು ಅಲ್ಲಿ ಬಸ್ ಹತ್ತಿ ಇಲ್ಲಿಗೆ ಬರಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಯಾಕಂದರೆ ರಸ್ತೆ ಸರಿ ಇಲ್ಲದೆ ಇರೋದ್ರಿಂದ ಸಂಪೂರ್ಣ ಜಖಮಾಗಿದೆ ರಸ್ತೆ. ಆದ್ದರಿಂದ ಬಸ್ಸು ಕೂಡ ಇಲ್ಲಿ ಬರೋದು ಇನ್ನೇನು ಕೆಲವೊಂದು 5-6 ದಿವಸ ಬರ್ಬೋದು. ಅದರ ನಂತರ ಬಸ್ಸು ಕೂಡ ಬರೋದು ಕಷ್ಟ. ಸಾಮಾನ್ಯ ಒಂದು 4-5 ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗಕ್ಕೆ ಎಲ್ರಿಗೂ ಮನವಿ ಪತ್ರ ಕೊಟ್ಟಿದ್ವಿ. ಸ್ಥಳೀಯ ಶಾಸಕರಿಗೂ ಕೂಡ ಈ ಬಗ್ಗೆ ಗಮನಕ್ಕೆ ತಂದಿತ್ತು. ಎಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ಗಮನಕ್ಕೆ ತಂದರೂ ಇನ್ನೂ ಈ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಆದಷ್ಟು ಬೇಗ ಶೀಘ್ರ ನಮ್ಮ ಈ ರಸ್ತೆನ ಪುನರ್ ನಿರ್ಮಾಣಗೊಳಿಸಲಿಕ್ಕೆ ಸಂಬಂಧಪಟ್ಟ ಇಲಾಖೆ ಅಥವಾ ಅಧಿಕಾರಿಗಳ ಗಮನ ಹರಿಸಬೇಕು ಅನ್ನುವಂಥದ್ದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ವ್ಯಾಯಾಮ ಶಾಲೆಯಿಂದ ಅಳುಕೋಡಿ ಭಾಗದ ತಾರಾಪತಿ ಅಳುವೆಕೋಡಿ ಎಂಡ ತನಕನೂ ಕೂಡ ಸುಮಾರು 25 ವರ್ಷಗಳ ರೋಡ್ ಆಗಿರುವಂಥ ಡಾಂಬರೀಕರಣ ಆಗಿರೋದು. ಈ ಸ್ಥಿತಿ ಇವಾಗ ನೋಡ್ರೆ ಈ ರೋಡು ಯಾವುದೇ ವಾಹನಗಳಿಗೆ ಹೋಗ್ಲಿಕ್ಕಾಗಲಿ ಸುಸಜ್ಜಿತವಾಗಿಲ್ಲ. ಹಾಗಾಗಿ ನಾವು ಈ ಅಧಿಕಾರಿ ವರ್ಗದವರ ಹತ್ರ ಮತ್ತು ರಾಜಕೀಯ ಶಾಸಕರ ಹತ್ರ MLAಗಳ ಹತ್ರ ಕೇಳೋದಿಷ್ಟೇ, ಈ ಒಂದು ಡಾಂಬರೀಕರಣವನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು. ಯಾಕಂದರೆ ಇಲ್ಲಿ ದಿನಕ್ಕೆ ಒಂದು 10ರಿಂದ 15 ಸ್ಕೂಲ್ ಬಸ್ ಹೋಗುತ್ತೆ, ಮಕ್ಕಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ. ಮತ್ತು ಎಮರ್ಜೆನ್ಸಿ ಈ ಗರ್ಭಿಣಿ ಸ್ತ್ರೀಯರು ಡೆಲಿವರಿ ಇದೇ ರೋಡಲ್ಲಾಗುವಂಥ ಎಲ್ಲ ಹಂತಗಳು ಕಾಣ್ತದೆ. ಹಾಗಾಗಿ ನೀವು ಈ ತೀವ್ರವಾಗಿ ಮುತುವರ್ಜಿ ವಹಿಸಿ ಈ ತಾರಾಪತಿ ಅಳುವೆಕೋಡಿ ರೋಡನ್ನು ಮಾಡಿಕೊಡಬೇಕು. ಈಗಾಗಲೇ ಸರ್ಕಾರಿ ಬಸ್ ಕೂಡ ಬರ್ತಾ ಉಂಟು, ಬೆಳಗ್ಗೆ ಮತ್ತು ಸಂಜೆ ಮಾತ್ರ. ಅವರು ಕೂಡ ನಮಗೆ ಈ ರೋಡಲ್ಲಿ ಗಾಡಿ ತರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಕೂಡ ನಮಗೆ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಒಂದು ವೇಳೆ ದುರಸ್ತಿ ಆಗದಿದ್ದರೆ, ರೋಡ್ ದುರಸ್ತಿ ಆಗದಿದ್ದರೆ ವಾಹನ ಸಂಚಾರಕ್ಕೆ, ಜನರ ಜೀವನ ಸ್ಥಿತಿಗೆ ಭಾಳ ಹೊಡೆತ ಬೀಳ್ತದೆ. ಹಾಗಾಗಿ ಎಲ್ಲ ಅಧಿಕಾರಿ ವರ್ಗದವರು ಹಾಗೆ ಶಾಸಕರು MLAಗಳು ಇತ್ತ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಈ ರೋಡನ್ನು ಸುಸಜ್ಜಿತವಾಗಿ ಗೊಳಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದೆ. ತಾರಾಪತಿ ವ್ಯಾಯಾಮ ಶಾಲೆಯಿಂದ ಅಳುವೆಕೋಡಿ ಎಂಡ ತನಕ ರೋಡ್ ಸಂಪೂರ್ಣವಾಗಿ ಹಾಳಾಗಿದೆ. ಒಂದು ವೆಹಿಕಲ್ 2 ವೀಲರ್ ಸಹಿತ ತಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತಿದೆ. ದಿನ ಇಡೀ ಒಂದು 10ರಿಂದ 15 ಒಂದು 20 ಸ್ಕೂಲ್ ಬಸ್ ಹೋಗ್ತದೆ, ಅವ್ರಿಗೆ ಸಹಿತ ಬರಲಿಕ್ಕೆ ಆಗೋದಿಲ್ಲ ಅಂತದೆ. ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಅವ್ರು ಬರಲಿಲ್ಲ ಅಂದರೆ ಕಷ್ಟ ಆಗ್ತದೆ. ಗೌರ್ಮೆಂಟ್ ಬಸ್ ಸಹಿತ ಬರ್ತದೆ, ಅವರಿಗೆ ಗಾಡಿ ಟರ್ನ್ ಮಾಡ್ಲಿಕ್ಕೆ ಸಹಿತ ಆಗ್ತಾಯಿಲ್ಲ. ಹೋಗಲಿಕ್ಕೆ ಭಾರಿ ಕಷ್ಟದಲ್ಲಿ ಆಗ್ತಾಯಿದೆ, ಹೋಗ್ಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ, ಭಾರಿ ಕಷ್ಟ. ಅವರು ನಾವಿನ್ನು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಶಾಸಕರು MP ಇತ್ತ ಕಡೆ ಗಮನಿಸಿ. ಏನು ಒಂದು ಬಾರಿ ಸಹಿತ ನಮ್ಮ ಊರಿಗೆ ಮುಖ ಹಾಕಲಿಲ್ಲ ಶಾಸಕರು MPಗಳು. ಇತ್ತ ಕಡೆ ಮುಖ ಹಾಕಿ ನೋಡಿ, ಒಂದು ಸ್ವಲ್ಪ ನೋಡಿ, ನಮ್ಮ ಈ ಊರಿನ ವ್ಯವಸ್ಥೆಯನ್ನು ಕಂಡು ನೀವು ಅದ್ರ ಬಗ್ಗೆ ಗಮನ ಹರಿಸಿ ಒಂದು ನಮ್ಮ ರೋಡನ್ನು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೇಳ್ಕೊಡ್ತಾ ಇದ್ದೀವಿ ಈ ಮೂಲಕ. ವ್ಯಾಯಾಮ ಶಾಲೆಯಿಂದ ಅಳುವೆಕೋಡಿ ಎಂಡರಿಗೂ ನಮ್ಮ ಫುಲ್ ರೋಡ್ ಕೆಟ್ಟೋಗಿದೆ. ಅದು ಪೂರ್ತಿ ಹಾಳಾಗಿ ಈ ಗಾಡಿ ತಿರ್ಗಲಿಕ್ಕೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಈಗ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಎಲ್ಲದಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಇವಾಗಲ್ಲ, ತುಂಬ ಮನವಿಗೆ ಎಲ್ಲ ಕೊಟ್ಟಿಯಾಗಿದೆ ನಾವು, ಆದರೂ ಯಾರೂ ಇಷ್ಟವರೆಗೂ ಸ್ಪಂದಿಸಲಿಲ್ಲ ಈ ರೋಡಿನ ಬಗ್ಗೆ. ಈಗ ಸಾಧಾರಣ 2002ರಲ್ಲಿ ಡಾಂಬರೀಕರಣ ಆಗಿದ್ದು ರೋಡ್ ಇದು. ಇಷ್ಟು ತನಕ ಯಾರೂ ಅದರ ಬಗ್ಗೆ ಗಮನ ಹರಿಸಲೂ ಇಲ್ಲ. ಆದಷ್ಟು ಬೇಗ ಇದೊಂದು ರೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ರಾಜಕೀಯ ಮುಖಂಡರಿಗೂ ಎಲ್ಲ ಇವ್ರ ಹತ್ರ ಕೇಳೋದು ನಾವು.